ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ನನ್ನ ಬರ್ಡೇ ದಿನ ಇಡೀ ದಿನ ನಾನು ಏನೇನೆಲ್ಲ ಮಾಡಿದೆ, ಯಾವ ರೀತಿ ಇದ್ದೆ ಅನ್ನೋದನ್ನು ಈ ಬ್ಲಾಗಲ್ಲಿ ನೋಡ್ತೀರಾ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನನ್ನ ದಿನ ಸ್ಟಾರ್ಟ್ ಆಗಿದ್ದು ಬಂದು ಮನೆ ಕೆಲಸದಿಂದಲೇ. ಅದೆಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ನಾನು ದೇವ್ರ ಪೂಜೆಯನ್ನು ಕೂಡ ಮಾಡಿದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಬರ್ಡೇ. ನೆನೆ ಅಂದ್ಕೊಂಡಿದ್ದೆ ಏನು ಕೆಲಸ ಮಾಡೋದು ಬೇಡ, ಫುಲ್ಲು ಆರಾಮಾಗಿ ರೆಸ್ಟ್ ಮಾಡೋಣ, ನನ್ನ ದಿನಾನ ನಾನು ಎಂಜಾಯ್ ಮಾಡೋಣ ಅಂತ. ಬಟ್ ಇವತ್ತೇ ಜಾಸ್ತಿ ಕೆಲಸ ಆಗೋಯ್ತು. ಮನೆ ವರ್ಷ ಮೆಟ್ರೋ ಹೌಸ್ ಬಿಟ್ಬಿಟ್ಟು ಇನ್ನೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ ತಿಂಡಿಗೆ ಬಂದ್ಬಿಟ್ಟು ಚಿತ್ರಾನ್ನ. ಸೊ ಇವಾಗೇನು ಮಧ್ಯಾಹ್ನ ಅಡುಗೆ ಮಾಡೋ ಅಷ್ಟಿಲ್ಲ, ಯಾಕೆಂದರೆ ಏನಾದ್ರು ಸಂಜೆ ಏನಾದ್ರು ಹೊರಗಡೆ ಹೋದರೆ ಅಲ್ಲೇ ಹೊರಗಡೆ ಏನಾದ್ರು ಲೈಟಾಗಿ ತಿನ್ಕೊಂಡು ಬರೋ ಪ್ಲ್ಯಾನ್ ಇದೆ. ಸೊ ಹಂಗಾಗಿ ಅಡುಗೆ ಮಾಡೋ ಪ್ರೋಗ್ರಾಮ್ ಅಂತೂ ಇಲ್ಲ ಇವತ್ತು. ನಾನಿನ್ನ ತಿಂಡಿ ಕೂಡ ಮಾಡಿಲ್ಲ. ಪೂಜೆ ಎಲ್ಲ ಮಾಡಿಬಿಟ್ಟು ಒಟ್ಟಿಗೆ ತಿಂಡಿ ಮಾಡೋಣ ಅಂತೇಳಿ ಅಂದ್ಕೊಂಡು ಎಲ್ಲ ಕೆಲಸ ಮಾಡಿದೆ. ಈಗ ತಿಂಡಿ ಮಾಡಬೇಕು. ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೀನಿ, ನಾನು ತಿಂದಿಲ್ಲ. ತಿಂದ್ಬಿಟ್ಟು ಆಮೇಲೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೊಂದು ನನ್ನ ಬ್ಲೂಟೂತ್ ಟಚ್ ಹಾಕ್ಬಿಟ್ಟು ವೀಡಿಯೋ ಹಾಕೋಗಿತ್ತು. ಅಷ್ಟೊಂದು ಸ್ಯಾರಿಗೆ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಒಂದಾದ್ರೂ ಸ್ಯಾರಿ ಹಾಕ್ಕೊಂಡು ಇವತ್ತು ಒಂದಷ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನನಗೆ ನಾನೇ ಎಷ್ಟು ಮಾಡ್ಕೊಳಕ್ಕಾಗುತ್ತೆ ಅಷ್ಟು ಮಾಡ್ಕೊಳ್ತೀನಿ, ಇಲ್ಲಾಂದರೆ ನನ್ನ ಮಗ ಬಂದಮೇಲೆ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಹಿಂದಿನ ದಿನವೇ ಕೇಕೆಲ್ಲ ತೊಗೊಂಬರ್ತಾರೆ, ಯಾವಾಗಲೂ ಅದೇ ರೀತಿ ಮಾಡ್ತಾರೆ. ಹಿಂದಿನ ದಿನವೇ ಕೇಕೆಲ್ಲ ತಂದು ರಾತ್ರಿನೇ ಕಟ್ ಮಾಡಿಸ್ತಾಯಿದ್ರು. ಬಟ್ ನೆನ್ನೆ ಊರಿಗೆ ಹೋಗಿದ್ದಲ್ಲ, ಪಾಪ ಸಖತ್ ಸ್ಟ್ರೈನ್ ಆಗಿತ್ತು ಅವ್ರಿಗೆ. ಬೆಳಿಗ್ಗೆ ಹೋಗಿದ್ದು ಬಂದಿದ್ದು ಎಲ್ಲ. ಸೊ ಹಂಗಾಗಿ ನಾನು ಏನು ಫೋರ್ಸ್ ಮಾಡಿಲ್ಲ. ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಅಪ್ಪ ಮಗ ಇಬ್ಬರು ನನಗೆ ವಿಶ್ ಮಾಡಿ ಅವ್ರ ಪಾಡಿಗೆ ಹೋಗಿ ನೋಡಿಕೊಂಡು ರೆಸ್ಟ್ ಮಾಡಿದ್ರು. ಸೊ ನಾನು ಕೂಡ ಸುಮ್ಮನೆ ಅದೇ, ನಾನೇನು ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ. ನಾನು ಅದೇ ಅಂದೆ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದಾರೆ ಈ ಥರ ಅಂತ. ಆಮೇಲೆ ಅವರು ಪರವಾಗಿಲ್ಲ ಇವತ್ತು ಅನ್ಕೊಡ್ತೀನಿ ಬಿಡು, ಅವಾಗ ಮಾಡ್ಬೋತ್ತೆ. ಬಟ್ ಅಷ್ಟರಲ್ಲಿ ಬರ್ಡೇ ಮುಗ್ದು ಹೋಗಿರುತ್ತೆ ನಂದು ಅಂತ ಅಂದೆ. ಪರವಾಗಿಲ್ಲ, ಇನ್ನೂ ಇರುತ್ತೆ, ರಾತ್ರಿ 12 ಗಂಟೆವರೆಗೂ ಇರುತ್ತೆ, ಹಂಗೆ ಹಿಂಗೆ ಅಂತ. ಆಯಿತು, ಓಕೆ ಅಂದ್ಬಿಟ್ಟು ಇವಾಗ ಕೆಲಸದಿಂದ ಬರ್ತಾ ಏನಾದ್ರು ತೊಗೊಂಡ್ಬರ್ತಾರೆ. ಕೇಕು ನೋಡಬೇಕು. ಮತ್ತು ಇವತ್ತು ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅಂತ ಕೂಡ ನನಗೆ ತುಂಬ ದಿನದಿಂದ ಆಸೆ ಇತ್ತು. ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದೆ. ಗೊತ್ತಿಲ್ಲ, ಮೋಡ ಥರ ಇದೆ, ಏನು ಮಾಡೋದು ಗೊತ್ತಿಲ್ಲ. ಸಾಯಂಕಾಲ ಗೊತ್ತಾಗುತ್ತೆ ಏನು ಎತ್ತ ಎಲ್ಲ ಅಂದ್ಬಿಟ್ಟು. ಅಕಸ್ಮಾತ್ ಹೋದರೆ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಮತ್ತು ಬೆಳಗ್ಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ನನಗೆ ವಿಶ್ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರಿಗೂ. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ನನ್ನ ಮೇಲೆ. ನಿಮ್ಮೆಲ್ಲರ ವಿಶ್ಶಿಂದ ನನಗೆ ತುಂಬಾ ಖುಷಿಯಾಗಿದೆ. ಸೊ ಇವಾಗಿನ್ನ ತಿಂಡಿ ಮಾಡಿಲ್ಲ. ತಿಂಡಿ ತಿಂದ್ಬಿಟ್ಟು ಆಮೇಲೆ ಸ್ಯಾರಿ ಏನಾದರೂ ಹಾಕ್ಕೊಂಡ್ರೆ ಒಂದಷ್ಟು ವೀಡಿಯೋ ಮಾಡಿಬಿಟ್ಟು ಈವ್ನಿಂಗ್ ಎಲ್ಲ ಹೋಗ್ತೀನಿ, ಅದನ್ನೆಲ್ಲ ಬ್ಲಾಗಲ್ಲಿ ಹಾಗೆ ಶೇರ್ ಮಾಡ್ತೀನಿ ಆಯಿತಾ. ಸೊ ಸಿಗ್ತೀನಿ ಆಮೇಲೆ. ಇದು ಬಂದುಬಿಟ್ಟು ನನ್ನ ಬರ್ಡೇ ಔಟ್ಫಿಟ್. ಇದು ಯಾವಾಗಲೂ ತೆಗೆದಿಟ್ಟಿದ್ದೆ, ಹಾಕ್ಕೊಂಡೇ ಇರಲಿಲ್ಲ. ಇವಾಗ ತೊಗೊಂಡಿರೋದನ್ನೇ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಎಲ್ಲ ಆಲ್ಮೋಸ್ಟ್ ಲೈಟ್ ಕಲರ್ ಆ ಥರ ಇದೆ. ಒಂದು ಮಾತ್ರ ಡಾರ್ಕ್ ಇದೆ, ಅದು ಈವ್ನಿಂಗ್ ಹಾಕ್ಕೊಳ್ಳೋ ಪ್ಲ್ಯಾನ್ ಇದೆ ನಂದು. ಅದಕ್ಕೆ ಇವಾಗ ಇದಾದರೂ ಸ್ವಲ್ಪ ಡಾರ್ಕ್ ಕಲರ್ ಇದೆ ಅಲ್ವಾ. ನಾನಂದರೆ ಮನೆಯಲ್ಲಿ ದೀಪ ಹಚ್ಚುವಾಗ ಇಲ್ಲ ಅರ್ಶಿನ ಕುಂಕುಮನೋ ಇಲ್ಲ ಎಣ್ಣೆನೋ ಏನೋ ಒಂದು ಮಾಡ್ಕೊಂಬಿಡ್ತೀನಿ ಅಂದ್ಬಿಟ್ಟು ಈ ಒಂದು ಡ್ರೆಸ್ಸನ್ನು ವೇರ್ ಮಾಡಿದ್ದೀನಿ. ಇದೊಂಥರ ಏನೋ ಸೈಡ್ ಸ್ಲಿಟ್ ಇದೆ, ಬಟ್ ಅಂಬ್ರೆಲಾ ಕುರ್ತಾ ಥರನೇ ಇದೆ. ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ಈ ಒಂದು ಕುರ್ತಾಗೆ ಪ್ಯಾಟ್ರನ್ಗೆ ಈ ಒಂದು ಡ್ರೆಸ್ಸನ್ನು ವೇರ್ ಮಾಡಿದ್ದೀನಿ. ತಿಂಡಿ ತಿಂದ್ಬಿಟ್ಟು ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಪುಣ್ಯಕ್ಕೆ ದೇವ್ರ ದಯೆಯಿಂದ ಇಡೀ ದಿನ ಹ್ಯಾಪಿಯಾಗಿದೆ. ಜೊತೆಗೆ ಒಂದಷ್ಟು ಸ್ಯಾರಿ ಡ್ರೆಸ್ ಎಲ್ಲ ಹಾಕ್ಕೊಂಡು ವೀಡಿಯೋಸ್ ಕೂಡ ಮಾಡಿದೆ. ಅದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬರ್ತಡೇ 3ನೇ ಔಟ್ಫಿಟ್. ಬೆಳಗ್ಗೆ ಹಾಕ್ಕೊಂಡಿದ್ದು, ಆಮೇಲೆ ಮಧ್ಯಾಹ್ನ ಸ್ಯಾರಿ ಹಾಕ್ಕೊಂಡಿದ್ದೆ. ಸ್ಯಾರಿ ಹಾಕ್ಕೊಂಡು ಒಂದಷ್ಟು ರೀಲ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು 3ನೇ ಔಟ್ಫಿಟ್. ಆ್ಯಕ್ಚುಲಿ ಪ್ಲ್ಯಾನ್ ಎಲ್ಲ ಪೊಪ್ಪಟ್ಟಾಗೋಯ್ತು. ನಾವು ಅಂದ್ಕೊಂಡಿದ್ದು ಇಸ್ಕಾನ್ಗೆ ಹೋಗಬೇಕು ಅಂತ. ನನ್ನ ಮಗನಿಗೆ ಇವತ್ತು ಕಬಡ್ಡಿ ಪ್ರಾಕ್ಟೀಸ್ ಇದ್ದಿದ್ದರಿಂದ ಅವ್ನು ಲೇಟಾಗಿ ಬಂದ. ಇವಾಗ ಬಂದು ಸ್ನಾನ ಮಾಡ್ತಾಯಿದ್ದಾನೆ. ಹಾಗಾಗಿ ಇಸ್ಕಾನ್ ಹೋಗೋದು ಕ್ಯಾನ್ಸಲ್ ಆಯಿತು. ಟೈಮ್ ಆಲ್ರೆಡಿ 6:30 ಆಗ್ತಾಯಿದೆ. ಇನ್ನು ಅಲ್ಲಿ 7 o'clock ಕ್ಲೋಸ್ ಅಂತ ಅಂದ್ಕೊಳ್ತೀನಿ ಇಸ್ಕಾನ್ ಟೆಂಪಲು. ಸೊ ಅದಕ್ಕೆ
ನೋಡೋಣ, ಯಾವತ್ತಾದರೂ ರಜೆ ಇದ್ದಿದ್ದೀನೋ ಅಥವಾ ಫ್ರೀ ಆಗಿದ್ದಿದ್ದೀನ ಹೋಗಿ ಬರೋಣ ಅಂತೇಳಿ ಅಂದ್ಕೊಂಡು ಆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಇಲ್ಲೇ ಹತ್ರದಲ್ಲಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ನನ್ನ ಮಗ ರೆಡಿ ಆಗಲಿ ಅಂತ ವೆಯ್ಟಿಂಗ್. ನಾನು ರೆಡಿ ಆದೆ. ಸೊ ನಾನು ಇದು ಬಂದ್ಬಿಟ್ಟು ಇಯರಿಂಗ್ ಬಂದ್ಬಿಟ್ಟು ಜಾತ್ರೆಯಲ್ಲಿ ಐರೋಹಳ್ಳಿ ಜಾತ್ರೆಯಲ್ಲಿ ತೊಗೊಂಡಿದ್ದಂಥದ್ದು. ಎಲ್ಲ ಕಲರ್ ಇದೆ ಇದರಲ್ಲಿ, ಪರ್ಪಲ್, ಪಿಂಕ್, ಡಾರ್ಕ್ ಪಿಂಕ್, ಮೆರೂನ್ ಎಲ್ಲ ಕಲರು ಇದೆ. ಗ್ರೀನ್ ಇಲ್ಲ ಅನ್ಕೊಳ್ತೀನಿ, ಯೆಲ್ಲೋ ಕಲರ್ ಇದೆ, ಎಲ್ಲ ಇದೆ. ಸೊ ಇನ್ನು ಲಿಪ್ಸ್ಟಿಕ್ ಬಗ್ಗೆ ಹೇಳಬೇಕಂದ್ರೆ ಸ್ಟೇಜ್ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದೆ. ಹೇಳಬೇಕು ಅಂದರೆ ನಾನ್ ಟ್ರಾನ್ಸ್ಪರೆಂಟ್ ಮತ್ತು ಏನು ಹೇಳ್ತಾರೆ ನಾನ್ ಟ್ರಾನ್ಸ್ಪರೆಂಟ್ ಮತ್ತು ಮ್ಯಾಟ್ ಲಿಪ್ಸ್ಟಿಕ್ ಅಲ್ಲ, ಚೆನ್ನಾಗಿದೆ. ಲಿಪ್ಸ್ಟಿಕ್ ನೋಡಿದ್ರೆ ಗೊತ್ತಾಗ್ಬೋದು. ನನ್ನ ಶೇಡ್ ಬಂದ್ಬಿಟ್ಟು ಐ ಆಮ್ ಹ್ಯಾಪಿ ಅಂತ ಅಂದ್ಕೊಳ್ತೀನಿ. ಸೊ ಈ ಡ್ರೆಸ್ ಬಂದ್ಬಿಟ್ಟು ಸಾಂಗ್ರಿಯಾ ಬ್ರ್ಯಾಂಡು, ಆದರೆ ಪೂರ್ತಿ ಲುಕ್ಕನ್ನು ಆಮೇಲಿಂದ ಶೇರ್ ಮಾಡ್ತೀನಿ. ನನ್ನ ಹಸ್ಬೆಂಡ್ ಇವಾಗ ಕೇಕ್ ತೊಗೊಂಡ್ಬಂದಿದ್ದಾರೆ ನನಗೆ. ಸೊ ನೋಡ್ಬೋದು ನನ್ನ ಬರ್ಡೇ ಕೇಕ್ ಇದು, ಉಷಾ, ಆಮೇಲೆ ಚಾಕ್ಲೇಟು ಹ್ಯಾಪಿ ಬರ್ಡೇ ಅಂತ ಇದೆ. ಇದನ್ನ ಇಟ್ಕೊಂಡು ಒಂದಷ್ಟು ವೀಡಿಯೋ ಮಾಡ್ಕೊಳ್ತೀನಿ. ನನ್ನ ಮಗ ಬರಲಿ ಅಂದ್ಬಿಟ್ಟು ಕೇಕ್ ಕಟಿಂಗ್ ಮಾಡಿರಲಿಲ್ಲ ನಾನು. ಸೊ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಆಮೇಲೆ ಕೇಕ್ ಕಟಿಂಗನ್ನು ಮಾಡ್ತೀನಿ. ನನಗೆ ಆ್ಯಕ್ಚುಲಿ ನೈಟ್ ಟೈಮ್ ಕೇಕ್ ಕಟಿಂಗ್ ಮಾಡೋದು ಇಷ್ಟ. ನನಗೆ ಈ ಥರ ಮಾರ್ನಿಂಗ್ ಬೆಳಕಿದ್ದಾಗ ಮಾಡೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಯಾವಾಗಲೂ ಹಿಂದಿನ ದಿನ ನೈಟೇ ಕೇಕ್ ಕಟಿಂಗ್ ಮಾಡಿಬಿಡ್ತೀವಿ. ಬಟ್ ಈ ಸಲ ಮಿಸ್ ಆಯಿತು, ಏನು ಮಾಡೋಕ್ಕಾಗಲ್ಲ. ನನ್ನ ಬರ್ಡೇ ಕೇಕ್ ನಾನು ಹೆಂಗೆ ರೆಡಿಯಾಗಿದ್ದೀನಿ ಅಂತ ಕಮೆಂಟ್ ಮಾಡಿ ಆಯಿತಾ. ಇವಾಗ ಸ್ವಲ್ಪ ಫೌಂಡೇಶನ್ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ, ಯಾಕೆಂದರೆ ಬೆಳಕಿಂದ ಹಂಗೆ ಕಾಣ್ತಾ ಇದೆಯಾ ಅಥವಾ ಏನು ಅಂತ ಗೊತ್ತಿಲ್ಲ. ಬಟ್ ಸ್ವಲ್ಪ ಫೌಂಡೇಶನ್ ಜಾಸ್ತಿ ಆಯಿತಾ ಅಥವಾ ಕರೆಕ್ಟಾಗಿ ಕಾಣ್ತಾ ಇದ್ದೀನ ನನಗೆ ಕಮೆಂಟ್ ಮಾಡಿ. ಹಿಂಗೆ ಕಾಣ್ತಾ ಇದ್ದೀನಿ ಅಂತ ಕೂಡ ಕಮೆಂಟ್ ಮಾಡಿ. ಬರ್ಡೇ ಗರ್ಲ್ ಇವತ್ತೆಲ್ಲ ಬರೀ ನಂದು ಡ್ರೆಸ್ ಚೇಂಜ್ ಮಾಡೋದು, ಡ್ರೆಸ್ ಚೇಂಜ್ ಮಾಡಿ ಹಾಕ್ಕೊಳ್ಳೋದು ಮತ್ತು ವಿಡಿಯೋ ಮಾಡೋದು ಇದೇ ಆಗೋಯ್ತು ನಂದು. ನೋಡ ಇವಾಗ ದೇವಸ್ಥಾನಕ್ಕೆ ಹೋಗಿ ಹೊರಗಡೆ ಏನಾದರೂ ಹೋಟೆಲಲ್ಲಿ ತಿನ್ಕೊಂಡು ಬಂದು ಆಮೇಲೆ ಕೇಕ್ ಕಟಿಂಗ್ ಮಾಡೋದು, ಅದು ಕೂಡ ಒಂದಷ್ಟು ವೀಡಿಯೋ ಮಾಡ್ಕೊಳ್ಳೋ ಪ್ಲ್ಯಾನ್ ಇದೆ ನಂದು. ನೋಡೋಣ ಎಷ್ಟು ಸಕ್ಸಸ್ ಆಗುತ್ತೆ, ಎಷ್ಟು ಇದಾಗುತ್ತೆ ಅಂತ. ಎಲ್ಲರೂ ಬರ್ತಡೇ ಮೊದಲೇ ಮಾಡಿಬಿಟ್ಟು ಬರ್ತಡೇ ಮಾರ್ನಿಂಗೇ ಹಾಕ್ತಾರೆ. ಇವತ್ತು ನನ್ನ ಬರ್ತಡೇ ಅಂತ ನಾನು ಬರ್ತಡೇ ಮುಗಿಯೋ ಟೈಮಲ್ಲಿ ಹಾಕ್ತೀನಿ ಆಯಿತಾ. ರೆಡಿಯಾಗಿ ನನ್ನ ಮಗನಿಗೋಸ್ಕರ ವೇಟಿಂಗು. ಏನೋ ತಂದೆ 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 ಅಂತ ಅವನಿಗೆ. ಯಾರು ತಂದೆ? ಏನು ತಂದಿರು? ಏನು ತಂದೆ? ಏನು ತಂದೆ? ಏನು ತಂದಿದ್ದು ಹೇಳು. 3, 2, 1. ಅಲ್ಲೇನೋ ಕಾಣ್ತೆ. ಅದಕ್ಕೆ ನಾನು ಇಷ್ಟೋ ತನಕ ಬಳೆ ಹಾಕ್ಕೊಳ್ದೆ ಕೂತಿದ್ನೇನೋ. ಹಾಕೊಳ್ಳೋಣ ಅಂದ್ಬಿಟ್ಟು ಫೋಟೋ ವಿಡಿಯೋ ಮಾಡಿಕೊಂಡು. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗ ಬಳೆ ತಂದು ಕೊಟ್ಟಿದ್ದಾನೆ, ಥ್ಯಾಂಕ್ ಯು. ಕೊಡ್ತೀನಿ ನಾನು. ಲಿಪ್ಸ್ಟಿಕ್ ಮೆತ್ಕೊತ ನೋಡು, ಟ್ರಾನ್ಸ್ಫರ್ ಫ್ರೂಟ್ ಬಿಡು, ಅದೇನು ಮೆತ್ಕೊಳ್ಳಲ್ಲ. ಆಯ್ತಪ್ಪ ರೆಡಿ. ಅವರೇನೋ ಅಪ್ಡೇಟ್ ಮಾಡ್ತಾವ್ರೆ ನನ್ನ ಯಜಮಾನ್ರು. ನನ್ನ ಮಗ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಬಂದ. ಬರ್ತಡೇ ಗರ್ಲ್ ರೆಡಿಯಾಗಿದ್ದೀನಿ, ಇವ್ರುಗಳೇ ರೆಡಿಯಾಗಿಲ್ಲ. ನಂದು ಇವತ್ತು ಇನ್ನೇನು ಕೆಲಸ ಅಲ್ಲ, ರೆಡಿ ಆಗೋದು ಕೂತ್ಕೊಳ್ಳೋದು ಅಷ್ಟೇ ಅಲ್ವ ರೀ? ಹಾಂ ಬಟ್ಟೆ ಮರ್ಚಬೇಕು ಫ್ರೆಂಡ್ಸ್, ಇಗ್ನೋರ್ ಮಾಡಿ. ನಾನು ಇದು ಕೆಲಸ ಇವತ್ತು ಮುಟ್ಟಿಲ್ಲ, ನಾನು ಮಾಡೋಣ ಅಂತ ನೋಡ್ಬಿಟ್ಟಾ. ನಂದು ಕೇಕ್, ನಂದು ಕೇಕ್. ನೀನು ಜಾಮೂನ್ ತಂದೈತೆ ನೋಡು ಪಾಪ, ಅಲ್ಲಿ ಕವರಲ್ಲಿ ಇರ್ಬೇಕು. ಹಾಂ ಅಲ್ಲ, ಜಾಮೂನ್ ತಂದ್ಬಿಟ್ಟು ನೀನೇ ಬಿಸಾಕ್ಬಿಡ್ತೀಯಾ? ಹೌದಾ? ಏನ ಬಿಸಾಕ್ತಪ್ಪ? ಜಾಮೂನ್ನ? ಆ್ಯಪಲ್ ಕೇಕ್, ಜಾಮೂನ್. ನನ್ನ ಮಗ ಬಳೆ ತಂದು ಕೊಟ್ಟಿದ್ದಾನೆ ಫ್ರೆಂಡ್ಸ್. ಯಾವ ಸೈಜ್ ತಂದಪ್ಪ?
2.8. ಹಾಂ ಚಾನ್ಸೇ ಇಲ್ಲ. 2.10 ಸಿಗೋದೇ ಇಲ್ಲ ಇಲ್ಲಿ. 2.8 ಬಿಡು ಇದು. ನೆನ್ನೆ ಕೇಳಿದ್ದ ನನ್ನ ಬಳೆ ನೆನ್ನೆ ಎಷ್ಟು 3-4 ಹೊಡೆದಾಕ್ಬಿಟ್ಟ. 3-4 ಬಳೆ ಹೊಡೆದಾಕ್ಬಿಟ್ಟ ನನ್ನ ಮಗ. ಹಿಂಗೆ ತಮಾಷೆಗೆ ಆಟ ಆಡಿಕೊಂಡು. ಅದಕ್ಕೆ ನಾನು ಬಳೆ ಹೊಡೆದಾಕ್ಬಿಟ್ಟ ಅಂತೇಳಿ ಮುನ್ನಿಸ್ಕೊಂಡು ಹೋಗಿ ಮಲ್ಕೊಂಡಿದ್ದೆ. ಬಂದ್ಬಿಟ್ಟು ಕೇಳ್ತಾ ಇದ್ದ, ಮಮ್ಮಿ ನೀನು ಸೈಜ್ ಏನು ಹೇಳು, ಮಮ್ಮಿ ನೀನು ಬಳೆ ಸೈಜ್ ಏನು ಹೇಳು ಅಂತ ಹೇಳಿದ್ದೆ. ಅದಕ್ಕೆ ಅದನ್ನೇ ತೊಗೊಂಬಂದಿದ್ದಾನೆ. ಎಷ್ಟು ಕೊಟ್ಟಪ್ಪ? ಜಾಸ್ತಿ ಕೊಟ್ಬಿಟ್ಟಿದ್ಯೇನೋ ಅಂತ ಕಣೋ. ಜಾಸ್ತಿ ಕೊಟ್ಟಿದ್ಯಾ? 100 ರೂಪಾಯಿ ಡಜನ್ಗೆ 150 ರೂಪಾಯಿ ಕೊಡ್ತಂದಿದ್ದು. ಮೋಸ ಮಾಡಿದ್ದಾರೆ ಯಾರೋ. ಹೋಗ್ಲಿ ಬಿಡು, ನನ್ನ ಮಗ ಪ್ರೀತಿಯಿಂದ ತಂದ್ಕೊಟ್ಟಿದ್ದಾನೆ. ಇದನ್ನೇ ಹಾಕ್ಕೊಳ್ತೀನಿ. ಪರವಾಗಿಲ್ಲ, ಮ್ಯಾಚಿಂಗ್ ಹಾಕ್ಕೊಳ್ಳೋ ಟೈಮು. ಮ್ಯಾಚಿಂಗ್ ಹಾಕ್ಕೊಳ್ಳೋ ಏಜ್ ನೀನು ಅಷ್ಟೇ. ನಿಮ್ಮ ಪಪ್ಪನ ಹೊಡೆದಾಕಿದ್ರು ಅವತ್ತು. ಹಿಂಗೆ ಹಿಡ್ಕೊಂಬಿಟ್ಟಿದ್ದ ಬಳೆನ. ಬೇಡ ಕಣೋ, ನನಗೆ ಇಷ್ಟ ಬಂದಿದ್ದು. ನನ್ನ ಹಸ್ಬೆಂಡ್ ಅರ್ಧ ಡಜನ್ ಹೊಡೆದಾಕ್ಬಿಟ್ಟಿದ್ರು 6 ಬಳೆ. ಇನ್ನು 6 ಬಳೆ ಇತ್ತು, ಅದನ್ನ ಹಾಕ್ಕೊಂಡಿದ್ದೆ ಮೆರೂನ್ ಕಲರ್ದು. ನನಗಿಷ್ಟ ಆಗಿದ್ದು ಬಳೆ ಕಣೋ, ಹೊಡಿಬೇಡ ಅಂತಂದರೆ ಹಿಂಗೆ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ದ ನನಗೆ. ಅದು ನನ್ನ ಕೈ ಹಿಂಗಂತ ಹಿಂಗೆ ಪಟ್ ಅಂತ ಹಿಂಗೆ ಎತ್ಬಿಟ್ಟು ಹಿಂಗೆ ಹೊಡೆದಾಕ್ಬಿಟ್ಟ. ಅದಕ್ಕೆ ಅದೇ ಕಲರೇ ತೊಗೊಂಬಂದಿದ್ದಾನಂತೆ. ಸೊ ಇವಾಗ ಇದನ್ನೇ ವೇರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, 1 ಸೆಕೆಂಡ್ ವಿಡಿಯೋ ಮಾಡಿ ಇಡ್ತಾ ಇದ್ದಂಗೆ ನೋಡಿ ಚಿಪ್ಸ್ ತೊಗೊಂಡಿದ್ದಾರೆ. ಇಲ್ಲಿ ಇವರು ಮೆತ್ತಗೆ ಇಟ್ಬಿಟ್ಟಿದ್ದಾರೆ. ಬಾಯ್ ಆ ಮಾಡು ಬಾಯಲ್ಲಿ ತಿನ್ಕೊಂಡು ನೋಡು. ಈಗ ಕೇಳಿಸ್ತಾ ಇದೆಯಾ ತಿಂತಾ ಇರೋದು? 1 ಸೆಕೆಂಡ್ ವಿಡಿಯೋ ಮಾಡ್ತೀನಿ ಇರಿ ಅಂದಿದ್ದಕ್ಕೆ. ಇದು ಆ್ಯಕ್ಚುಲಿ ಬರ್ಡೇ ಗರ್ಲ್ ನಾನು, ಆಯಿತಾ? ನನಗೆ ಅಂತ ಚಿಪ್ಸ್ ತಂದಿರೋದು. ನಾನು ಕೇಕ್ ಕಟ್ ಮಾಡೋವರೆಗೂ ಇವ್ರು ವೇಟ್ ಮಾಡ್ತಾ ಇಲ್ಲ, ಹಂಗೆ ತಿನ್ಕೊತಾ ಇದ್ದಾರೆ ಎಲ್ಲರೂ. ಇವಾಗ ತಿಂದ್ಬಿಟ್ಟು ಅರ್ಧ ಖಾಲಿ ಮಾಡ್ಬಿಟ್ಟು ಇವಾಗ ಕಟ್ಟಿರ್ತಾರಂತೆ. ಬರ್ಡೇ ಗರ್ಲ್ ತಾನೇ, ನಾನು ತಾನೇ ಕೊಡಬೇಕು ಇವ್ರಿಗೆಲ್ಲ. ನನ್ನನ್ನು ಬಿಟ್ಬಿಟ್ಟು ಇವರೆಲ್ಲ ತಿಂತಾರೆ. ನ್ಯಾಯನಾ ಹೇಳಿ? ನ್ಯಾಯನಾ? ಅಂದರೆ ಹಿಂಗೂ ಅನ್ಬೇಕು ಹಿಂಗೂ ಅನ್ಬೇಕಾ? ನೋಡಿ ನನ್ನ ಮಗ ಬಳೆ ತಂದ್ಕೊಟ್ಟಿದ್ದಾನೆ, ಅದನ್ನು ಹಾಕ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಹೋಗೋಣ ದೇವಸ್ಥಾನಕ್ಕೆ. ಆರ್ಬಲ್ಲು ಆಯ್ತು. ನೀರು ಕುಡಿ, 1 ಗ್ಲಾಸ್ ನೀರು ಕೊಡು ಪಾಪ. 1 ಗ್ಲಾಸ್ ನೀರು. ಇವತ್ತೇನೋ ನಾನೇ ಒಂಥರ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅನ್ನಿಸ್ತಾ ಇಲ್ವಾ ನಿಮಗೆ? ಹಾಂ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು. ದೃಷ್ಟಿ ತೆಗಿ. ಒಂದು ಗೊತ್ತಿಲ್ವಲ್ಲ, ಹಂಗ ನಾನು ಚೆನ್ನಾಗಿ ಕಾಣ್ತಾ ಇಲ್ಲ. ಇಟ್ಕೊಂಡಿದ್ದೆ. ಏನಕ್ಕೆಲ್ಲ ಅಗ್ದಾಕ್ಬಿಟ್ಟವ್ರೆ? ಹಾಂ, ಡ್ರೈನೇಜ್ ಆದರೆ ಇಲ್ಲೇ ಹಾಕಿ ಇದು ಮಾಡಿದ್ದಾರೆ. ರೋಡೆಲ್ಲ ಯಾಕೆ ಹಾಕ್ತಿದ್ದಾರೆ?
ಅಲ್ಲೇನೋ ದೇವಸ್ಥಾನದ ಹತ್ರ ಎಲ್ಲ ಈ ಥರ ಅಗಿದ್ಬಿಟ್ಟಿದ್ದಾರೆ ಫುಲ್ಲು. ಅಲ್ಲಿ ನೋಡಿದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ದೇವ್ರ ದರ್ಶನ ಆಯಿತು. ಇವಾಗ ಐದು ನಮ್ಮ ಹೋಟ್ಲಿಗೆ ಹೋಗಿ ಊಟ ತಿನ್ಕೊಂಡು ಅಷ್ಟೇ. ನಾನು ಜಾಮ್ ಆಗಿದೆ ಅಂತ ನಿಧಾನಕ್ಕೆ ಹೋಗ್ತಾ ಇರೋದು. ಸೇಮ್ ಉಡುಪಿ ಗ್ರ್ಯಾಂಡ್ಗೆ ಹೋಗೋದು, ಊಟ ಮಾಡೋದು, ಮನೆಗೆ ಹೋಗೋದು, ಕೇಕ್ ಕಟ್ ಮಾಡೋದು. ಇನ್ನೂ ಕೇಕ್ ಕಟ್ ಮಾಡಿಲ್ಲ. ಬಿಸಿಬೇಳೆ ಭಾತ್ ತಗೊಂಡು ಜೋಸಾ ನಮ್ಮ ಮನೆಯವರು ಹಿಂದೂ ಕೇಳ್ತಾರೆ ಅಲ್ಲಿ ಬಾ ಒಳಗಡೆ. ಇಲ್ಲಿ ಹೊರಗಡೆ ವ್ಯೂ ಚೆನ್ನಾಗಿದೆ, ತಣ್ಣಗಿದೆ. ಸರ್ವರ್ ನೀರು ತಗೊಂಡಿದ್ದಾರೆ. ಅಲ್ಲಿಗೆ ಬಾ ಅಂತ ನಾನು ಬರಲ್ಲ, ಇಲ್ಲೇ ಚೆನ್ನಾಗಿ ನಾನು ಟ್ರೈ ಕೊಡ್ತೀನಿ. ಈ ಉಡುಪಿ ಹೋಟೆಲ್ ಬಂದುಬಿಟ್ಟು ಒಂಥರ ನಮ್ಮನೆ ಹೋಟೆಲ್ ಥರ ಆಗಿಬಿಟ್ಟಿದೆ. ಸೊ ಯಾವುದೇ ನಮ್ಮ ಮನೆಯಲ್ಲಿ ನಮ್ಮ ಸ್ಪೆಷಲ್ ಡೇಗೆ ಅದೇ ಹೋಟ್ಲಿಗೆ ಹೋಗೋದು, ಅದೇ ತಿನ್ನೋದು. ಎಲ್ಲ ಥರ ಫುಡ್ಡನ್ನು ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ ನಾನು, ಅಂದರೆ ನನಗಿಷ್ಟ ಆಗೋದ್ರಲ್ಲಿ. ಸೊ ನನಗೇನು ರೈಸ್ ಐಟಮ್ ಆ ಥರದ್ದೆಲ್ಲ ತಿನ್ನಬೇಕಂತ ಇಷ್ಟ ಇರಲಿಲ್ಲ. ನನ್ನ ಮಗ ತೊಗೊಂಡಿದ್ದ ರೈಸ್ ಐಟಮ್ ಅದರಲ್ಲೇ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ದೋಸೆ ತೊಗೊಂಡಿದ್ದೆ. ಜೊತೆಗೆ ಗೋಬಿ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಸ್ಟಾರ್ಟರಾಗಿ. ಚೆನ್ನಾಗಿರುತ್ತೆ. ಅಲ್ಲಿ ಒಂಥರ ಹೂಕೋಸಿಂದು ಗೋಬಿ ಮಾಡ್ತಾರೆ, ಅದು ಸಖತ್ತಾಗಿರುತ್ತೆ. ಅದನ್ನು ತಿಂದ್ಬಿಟ್ಟು ಊಟ ಎಲ್ಲ ತಿಂದ್ಕೊಂಡು ಇಲ್ಲ ಕೇಕ್ ಕಟ್ಟಿಂಗ್ ಬೇರೆ ಮಾಡೋದಿತ್ತು. ನೀನು ಎಕ್ಸ್ಟ್ರಾ ಎಲ್ಲ ಏನೂ ತಿನ್ನೋಕ್ಕೆ ಹೋಗಿಲ್ಲ. ಜಸ್ಟ್ ನಾನು ಅದನ್ನೇ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡಿಗೆ, ನಾನು ಎಷ್ಟು ಈಸಿ ಮೇಂಟೈನ್ ಅಲ್ವಾ ನಿಮಗೆ, ಬರೀ ಒಂದು ಮಸಾಲೆ ದೋಸೆ ತಿನ್ನಿಸ್ಬಿಟ್ರೆ ಹೊರಗಡೆ ಕರ್ಕೊಂಡೋಗಿ ನಾನು ಖುಷಿಯಾಗ್ಬಿಡ್ತೀನಿ ಅಂತ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ. ಅವ್ರಿಗೂ ಅಷ್ಟೇ, ಅವ್ರಿಗೆ ಜಾಸ್ತಿ ಚೈನೀಸ್ ಫುಡ್, ಇದು ನೂಡಲ್ಸು, ಫ್ರೈಡ್ ರೈಸ್ ಈ ಥರದ್ದೇ ಇಷ್ಟ ಆಗೋದು, ಗೋಬಿ ಈ ಥರದ್ದೇ ನನ್ನ ಹಸ್ಬೆಂಡಿಗೆ ಇಷ್ಟ ಆಗೋದು. ಇನ್ನು ನನ್ನ ಮಗ ಸ್ವಲ್ಪ ಚೇಂಜ್ ವೆರೈಟಿ ಅವನು ಟೇಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಈ ಸಲ ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ದ, ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ಮಶ್ರೂಮ್ ಬಿರಿಯಾನಿ ಏನಿದೆ ಅದು ನನಗೂ ಇಷ್ಟ ಆಯಿತು. ಯೂಶ್ವಲಿ ಪನ್ನೀರ್ ಬಿರಿಯಾನಿ ತೊಗೊಳ್ತಾ ಇದ್ದ. ಅದು ಈ ನಡುವೆ ಎಲ್ಲ ಕಡೆ ಪನ್ನೀರು ಬೇಕು ಅಂತ ಇದಾಗ್ಬಿಟ್ಟು ಈಗ ಅದನ್ನು ತೊಗೊಳಕ್ಕೂ ಬೇಜಾರಾಗುತ್ತೆ. ಸೊ ಇವಾಗ ಮಶ್ರೂಮ್ ತೊಗೊಂಡಿದ್ದ, ನಾನು ಟೇಸ್ಟ್ ಮಾಡಿ ನೋಡಿದೆ, ಚೆನ್ನಾಗಿತ್ತು. ಅದಕ್ಕೆ ಹೇಳ್ತಾ ಇದ್ದೆ ಮಮ್ಮಿ ಮನೆಯಲ್ಲೇ ಮಾಡು, ಏಕೆಂದರೆ ನಮ್ಮ ಮನೆಯಲ್ಲಿ ನನ್ನ ಮಗ ಒಬ್ಬನೇ ಮಶ್ರೂಮ್ ತಿನ್ನೋದು, ನಾನು ತಿನ್ನಲ್ಲ, ಹಸ್ಬೆಂಡು ತಿನ್ನಲ್ಲ ಅಂದ್ಬಿಟ್ಟು ಪಾಪ ಅವನಿಗೆ ತಂದ್ಬಿಟ್ಟು ಮಾಡೇ ಕೊಡ್ತಾ ಇರಲಿಲ್ಲ. ಈಗ ಟೇಸ್ಟ್ ನೋಡಿದ್ದೀನಲ್ವ, ಸೊ ಇನ್ಮೇಲೆ ತಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ವಿ. Happy birthday to you. Happy birthday to you. Happy birthday to Usha. Happy birthday to you. Thank you. ವಿಶ್ ಮಾಡ್ಕೊಂಡ್ಬಿಡ್ತೀನಿ. ಆ ಕೇಕ್ ಮೇಲೆಲ್ಲ ಬೀಳ್ತೈತೆ ಮಮ್ಮಿ. ಉಫನ್ ಬಿಡು ಫಸ್ಟು. ಹಂಗಿರ್ಬೇಕು. ಬರ್ಡೇ ಕಟ್ ಮಾಡಕ್ಕೆ
ಎಲ್ಲ ಎತ್ಕೊಂಬರ್ತೀನಿ, ನಾನೇ ಎತ್ಕೊಂಬರ್ತೀನಿ. ಎಲ್ಲೈತೆ? ಅದ್ರ ಪಕ್ಕನೇ ಐತೆ. ನೀವು ಎಲ್ಲಿಂದ ಎತ್ಕೊಂಬಂದ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಮೈ ಹಾರ್ಟ್. ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ನನಗೆ ತಿನ್ಸಿಲ್ಲ ಅವ್ರಿಗೆ, ನನಗೆ ನಾನೇ ತಿನ್ನಿಸ್ಕೊತೀನಿ. ಅವನು ತಿನ್ಸಿಲ್ಲ, ನೀವು ತಿನ್ಸಿಲ್ಲ. ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ, ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದು ಕೇಕ್ ಕಟಿಂಗ್ ಕೂಡ ಆಯಿತು. ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡಿದ್ದೀನಿ, ಗೊತ್ತಿಲ್ಲ ಅದೆಷ್ಟು ಚೆನ್ನಾಗಿ ಬಂದಿದೆ ಏನು ಅಂತೇಳಿ. ಅದೆಲ್ಲ ವಿಡಿಯೋದಲ್ಲಿ ಹಾಗೆ ಶೇರ್ ಮಾಡ್ತೀನಿ. ಮತ್ತು ಯಾರ್ಯಾರೆಲ್ಲ ನನಗೆ ಬರ್ಡೇ ವಿಶಸ್ ತಿಳಿಸಿದ್ರೆ ಅವ್ರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ, ಫ್ರೆಂಡ್ಸ್, ಹಸ್ಬೆಂಡ್, ನನ್ನ ಮಗ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಬರ್ಡೇನ ಎಷ್ಟೊಂದು ಸ್ಪೆಷಲ್ ಮಾಡಿದ್ದಕ್ಕೆ ನಾನು ತುಂಬಾ ಹ್ಯಾಪಿಯಾಗಿದ್ದೆ, ಖುಷಿಯಾಗಿದ್ದೆ ಇವತ್ತೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಡ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಈ ಲೈಫ್ ಕೊಟ್ಟಿರೋದು ಕೂಡ ಅವರೇ ಆಗಿರೋದ್ರಿಂದ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ.